ಭಯಪಡಿ. ಈಗ ನಾನು NK ಲೆವೆಲ್ 1 ಮೈ ನೈಬರು ಮೈಲ್ ಸ್ಟೋನ್ ಮೂರನೇ ಮೈಲ್ ಸ್ಟೋನು ಮೈ ನೈಬರು ಕಾರ್ಡ್ ನಂಬರ್ 17 ಅದರಲ್ಲಿ ರೈಮ್ ದಟ್ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ರೈಮ್ ಯಾವುದು? ಕ್ವಾಟಿಲೇಟರ್ ದಟ್ ರೈಮ್. ಸೊ ಸ್ಟೆಪ್ಸ್ ಫಾಲೋ ಮಾಡುವಾಗ ಫಸ್ಟ್ ಸ್ಟೆಪ್ ಅಂತಂದರೆ ನೀವೇನು ತೊಗೊಂಡು ಹೇಳೋಕ್ಕೋ ಏನೋ ಹೋಗೋದು ಬೇಡ. ಸುಮ್ಮನೆ ನಿಮ್ಮ ಇದಕ್ಕೆ ಫಸ್ಟ್ ನೀವೇನು ಮಾಡಬೇಕು, ರಿಸೈಡ್ ದ ಹೋಲ್ ರೈಮ್ ಇನ್ ಇಂಗ್ಲೀಷ್ ವಿತ್ ಆ್ಯಕ್ಷನ್ ಮಾಡಿಕೊಂಡು ಫುಲ್ ರೈಮ್ನ ಇಂಗ್ಲೀಷಲ್ಲಿ ಒಂದ್ಸರಿ ಹೇಳಬೇಕು. ನೆಕ್ಸ್ಟ್ ಏನು ಮಾಡಬೇಕು, ಸೆಕೆಂಡ್ ಸ್ಟೆಪ್ಪು ಈ ರೈಮ್ನ ಎಕ್ಸ್ಪ್ಲೈನ್ ಮಾಡಬೇಕು ಮದರ್ ಟಂಗಲ್ಲಿ ಮಕ್ಕಳಿಗೆ. ಫೋಕಸ್ ಮಾಡ್ತಾ ಕೀವರ್ಡ್ಸ್ನೆಲ್ಲ ಫೋಕಸ್ ಮಾಡಿಕೊಂಡು ಅಲ್ಲಲ್ಲೇ ಕೀವರ್ಡ್ಸ್ ಹೇಳ್ಕೊಂಡು ಅದರ ಒಂದು ಮೀನಿಂಗ್ ಹೇಳ್ಕೊಂಡು ಅದನ್ನು ಒತ್ತಿ ಮೀನಿಂಗ್ ಹೇಳಿ ಮದರ್ ಟಂಗಲ್ಲಿ ಇದರ ಅರ್ಥವನ್ನು ಹೇಳಬೇಕು. ಸ್ಟೆಪ್ 3ನಲ್ಲಿ ಈ ಹೋಲ್ ರೈಮ್ ಲೈನ್ ಬೈ ಲೈನ್ ವಿತ್ ಆ್ಯಕ್ಷನ್ ಹೇಳ್ತಾ ಮಕ್ಕಳನ್ನ ರಿಪೀಟ್ ಮಾಡಿಸ್ಬೇಕು. ಅವ್ರನ್ನ ನಿಮ್ಗೆ ಹೇಳ್ಕೊಡ್ಬೇಕು, ಅವರು ಹೇಳಬೇಕು, ಆ್ಯಕ್ಷನ್ ಮಾಡ್ಕೊಂಡು ಇದನ್ನು ತುಂಬ ಸಲ ಮಾಡಬೇಕು. ಅಂಟಿಲ್ ದ ಚಿಲ್ಡ್ರನ್ ಲರ್ನ್ ದ ರೈಮ್ ಬೈ ಹ್ಯಾಡ್ ಬಾಯಲ್ಲಿ ಹೇಳೋಕ್ಕೆ ಬರಬೇಕು ಅವ್ರಿಗೆ. ಪೂರ್ತಿ ರೈಮ್ ಹೇಳೋಕ್ಕೆ ಬರೋ ತನಕ ಆ್ಯಕ್ಷನ್ಸ್ ಮಾಡ್ಕೊಂಡು ಮಕ್ಕಳಿಗೆ ಮಾಡಿಸ್ಬೇಕು. ಸ್ಟೆಪ್ 4ಅಲ್ಲಿ ಫಸ್ಟ್ ಲೈನಲ್ಲಿ ಹಾಫ್ ಆಫ್ ರೈಮ್ ನೀವು ಹೇಳಬೇಕು, ಇನ್ನು ಮಿಕ್ಕಿದ್ದ ಹಾಫ್ನ ಅವ್ರು ಹೇಳಬೇಕು. ಫಾರ್ ಎಕ್ಸಾಂಪಲ್ ಗಾಟ್ ಎ ಲೆಟರ್ ಅಂದಾಗ ಮಕ್ಕಳು ಗಾಟ್ ಎ ಲೆಟರ್ ಜಸ್ಟ್ ನೌ, ಆ ಥರ ಹಾಫ್ ಆಫ್ ದ ಲೈನ್ನ ನೀವು ಹೇಳಿದ್ರೆ ಇನ್ನು ಹಾಫ್ ಆಫ್ ದ ಲೈನ್ ಮಕ್ಕಳು ಹೇಳಬೇಕು. ಸ್ಟೆಪ್ 5 ಡಿಸೈಡ್ ದ ಆಮೇಲೆ ಹಾಫ್ ಆಫ್ ದ ಲೈನ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಫಸ್ಟ್ ಲೈನ್ ನೀವು ಹೇಳಬೇಕು, ಮಕ್ಕಳು ಸೆಕೆಂಡ್ ಲೈನ್ ಹೇಳ್ತಾರೆ. ನೆಕ್ಸ್ಟ್ ಥರ್ಡ್ ಲೈನ್ ನೀವು ಹೇಳಿದ್ರೆ ಮಕ್ಕಳು ಫೋರ್ತ್ ಲೈನ್ ಹಿಂಗೆ ಹೇಳಬೇಕು. ಸೊ ಇದರಲ್ಲಿ ಸ್ಟೆಪ್ 3 ಅನ್ನೋದು ಚೆನ್ನಾಗಿ ಮಕ್ಕಳು ಅದಕ್ಕೋಸ್ಕರ ಚೆನ್ನಾಗಿ ಮಕ್ಕಳು ರೈಮ್ನ ಕಲ್ತಿರಬೇಕು. ಅಂದಾಗ ಅವಾಗ ನಾವು ಹಾಫ್ ಹೇಳಿದಾಗ ಅವ್ರು ಹಾಫ್ ಹೇಳೋಕ್ಕೆ ಆಗೋದು. ಕೊನೆಯಲ್ಲಿ ಸ್ಟೆಪ್ ಸಿನಲ್ಲಿ ನೀವು ಬರೀ ಆ್ಯಕ್ಷನ್ಸ್ ತೋರಿಸ್ಬೇಕು. ನೀವು ಆ್ಯಕ್ಷನ್ ಮಾಡ್ಕೊಂಡು ಹೇಳ್ಕೊಟ್ಟಿರ್ತೀರಲ್ವ, ಆ್ಯಕ್ಷನ್ ತೋರಿಸಿದಾಗ ಆ್ಯಕ್ಷನ್ಗೆ ಯಾವ ಲೈನ್ ಮಕ್ಕಳು ಕರೆಕ್ಟಾಗಿ ಲೈನ್ನ ಹೇಳಬೇಕು. ನೋಟ್, ಈ ರೈಮ್ನ ಯಾವಾಗಲೂ ಹಾಡಬಾರ್ದು, ಕರೆಕ್ಟಾಗಿ ರೈಮ್ ಥರನೇ ಪದ್ಯದ ಥರನೇ ಡಿಸೈಡ್ ಮಾಡಿ ಹೇಳಬೇಕು. ಸೊ ಇಷ್ಟೂ ಕೀವರ್ಡ್ಸ್ ಇದರಲ್ಲಿ ಬರ್ತಕ್ಕಂಥ ಕೀವರ್ಡ್ಸ್ ಯಾವ್ಯಾವುದು ಅಂದರೆ ಲೆಟರ್, ಪೋಸ್ಟ್ ಮ್ಯಾನ್, ಬ್ಯಾಂಗಲ್, ಪೊಲೀಸ್ ಮ್ಯಾನ್ ಅಲ್ಲಿ ಕೊಟ್ಟಿದ್ದಾರೆ ಕಾರ್ಡಲ್ಲಿ. ಓಕೆ, ಸ್ಟೆಪ್ಸ್ ಎಲ್ಲ ಗೊತ್ತಾಯ್ತಲ್ವಾ? ಸೊ ಫಸ್ಟ್ ವೀಕಲ್ಲಿ ಏನು ಮಾಡಬೇಕು, ಸ್ಟೆಪ್ 1, 2 ಆ್ಯಂಡ್ 3. ಸೆಕೆಂಡ್ ವೀಕಲ್ಲಿ ಸ್ಟೆಪ್ 1 ಆ್ಯಂಡ್ 3. ಥರ್ಡ್ ವೀಕಲ್ಲಿ ಸ್ಟೆಪ್ 3, 4, 5. ಫೋರ್ತ್ ವೀಕಲ್ಲಿ ಸ್ಟೆಪ್ 3 ಆ್ಯಂಡ್ 6. ಇಷ್ಟು ಅಲ್ಲಿಗೆ ರೈಮ್ನ ನೀವು ಕಂಪ್ಲೀಟ್ ಮಾಡ್ದಂಗೆ ಆಗುತ್ತೆ. ಓಕೆ, ದಿಸ್ ಈಸ್ ದ ವೇ ಹೌ ಟು ಟೀಚ್ ದ ರೈಮ್. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.